ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ. ಮೊದಲ ಶ್ರಾವಣ ಶುಕ್ರವಾರ ಲಕ್ಷ್ಮೀ ಅಮ್ಮನವರನ್ನು ಹೇಗೆ ಆಹ್ವಾನಿಸಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಸ್ನೇಹಿತರೆ, ಶ್ರಾವಣ ಮಾಸ ಬಂದೇ ಬಿಡ್ತು. ನಿಮಗೆಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು. ನಿಮಗೆಲ್ಲರಿಗೂ ಆ ಲಕ್ಷ್ಮೀ ಅಮ್ಮನವರ ಕೃಪಾ ಕಟಾಕ್ಷ ದೊರೆಯಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಇದ್ದೀನಿ. ಶ್ರಾವಣ ಮಾಸ ವಿಶೇಷವಾಗಿ ಲಕ್ಷ್ಮೀನಾರಾಯಣರಿಗೆ ಬಹಳ ಪ್ರಿಯವಾದ ಮಾಸ. ಅದು ಈ ಸಲ ಶ್ರಾವಣ ಮಾಸ ಶುಕ್ರವಾರ ದಿನದಿಂದನೇ ಪ್ರಾರಂಭವಾಗಿದೆ. ಲಕ್ಷ್ಮೀ ಅಮ್ಮನವರಿಗೆ ಶುಕ್ರವಾರ, ಅದು ಶ್ರಾವಣ ಶುಕ್ರವಾರಗಳಂದರೆ ಬಹಳ ಪ್ರೀತಿ. ಮೊದಲನೇ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಪ್ರತಿಯೊಬ್ಬರು ತಪ್ಪದೇ ಮಾಡ್ಕೊಳ್ಳಿ. ಈ ಪೂಜೆಗಳನ್ನೆಲ್ಲ ಮಾಡ್ಕೋಬೇಕು ಅಂದ್ಕೋತೀರಾ? ಸ್ನೇಹಿತರೆ, ಖಂಡಿತ ನೀವು ಪೂಜೆಗಳು ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೋಗಿ ಮನೆ ತುಂಬ ಪಾಸಿಟಿವ್ ಎನರ್ಜಿ ತುಂಬುತ್ತೆ. ಈ ಪ್ರತಿನಿತ್ಯ ದೀಪಾರಾಧನೆ ಮಾಡೋದರಿಂದ, ಮನೆ ಸ್ವಚ್ಛ ಮಾಡೋದರಿಂದ, ಹೊಸಲು ಪೂಜೆ ಮಾಡೋದರಿಂದ, ಧೂಪವನ್ನು ಹಾಕೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬುತ್ತೆ. 2025 ಶ್ರಾವಣ ಮಾಸದಲ್ಲಿ 5 ಶ್ರಾವಣ ಶುಕ್ರವಾರಗಳು ಬಂದಿದೆ. ಎಲ್ಲ ಶ್ರಾವಣ ಶುಕ್ರವಾರಗಳು ನೀವು ಲಕ್ಷ್ಮೀ ಅಮ್ಮನವರನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿದರೆ ಅಷ್ಟೈಶ್ವರ್ಯಗಳು ನಿಮ್ಮದಾಗುತ್ತೆ. ನಿಮ್ಮ ದಾರಿದ್ರ್ಯಗಳೆಲ್ಲವೂ ನಿವಾರಣೆ ಆಗುತ್ತೆ. ಈ ಶ್ರಾವಣ ಶುಕ್ರವಾರಗಳಲ್ಲಿ ನೀವು ವಿಶೇಷವಾಗಿ ಲಕ್ಷ್ಮೀ ಅಮ್ಮನವರನ್ನು ಪೂಜಿಸುವುದರಿಂದ ನಿಮಗಿರುವ ಹಣಕಾಸಿನ ತೊಂದರೆಗಳೆಲ್ಲ ನಿವಾರಣೆಯಾಗುತ್ತೆ. ಸ್ನೇಹಿತರೆ, ಹೇಗೆ ಮೊದಲ ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ಅಮ್ಮನವರನ್ನು ಆಹ್ವಾನಿಸಬೇಕು ಅಂದರೆ, ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡೋಕ್ಕೆ ಮುಂಚೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ತಲೆ ಸ್ನಾನ ಮಾಡಿ, ನೋಡಿ, ಮೊದಲು ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛಗೊಳಿಸಿ ಅಲ್ಲಿ ರಂಗೋಲಿಯನ್ನು ಹಾಕ್ಕೋಬೇಕು. ಹೊಸಲನ್ನು ನೀಟಾಗಿ ತೊಳೆದು ಅರಿಶಿಣವನ್ನು ಹಚ್ಚಿ ಅದರ ಮೇಲೆ ರಂಗೋಲಿಯನ್ನು ಬಿಡಿಸಿ, ಅದರ ಮೇಲೆ ಹೊಸಿಲ ಮೇಲೆ ಅಮ್ಮನವರ ಪಾದಗಳನ್ನು ಬಿಡಿಸಿ ರಂಗೋಲಿಯನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಮನೆಯ ಮುಖ್ಯ ದ್ವಾರದ ಮುಂದೆ ಅಮ್ಮನವರಿಗೆ ಬಹಳ ಇಷ್ಟವಾದ ಉಪ್ಪು ದೀಪವನ್ನು ಹಚ್ಕೊಂಡ್ರೆ ಅಮ್ಮನವರಿಗೆ ಉಪ್ಪು ದೀಪ ಅಂದರೆ ಬಹಳ ಪ್ರೀತಿ. ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿಯನ್ನು ಈ ಉಪ್ಪು ದೀಪ ಆಕರ್ಷಿಸುತ್ತೆ. ಸ್ನೇಹಿತರೆ, ಈ ರೀತಿ ಉಪ್ಪು ದೀಪವನ್ನು ಲಕ್ಷ್ಮೀ ಅಮ್ಮನವರನ್ನು ಪೂಜೆ ಮಾಡುವಾಗ ಫೋಟೋ ಮುಂದೆ, ವಿಗ್ರಹದ ಮುಂದೆ ಹಚ್ಕೊಂಡ್ರೂ ಬಹಳ ಶುಭ ಫಲಗಳು ನಿಮ್ಮದಾಗುತ್ತೆ. ನೋಡಿ, ಶ್ರಾವಣ ಶುಕ್ರವಾರಗಳಂದು ಈ ರೀತಿ ನಿಮ್ಮ ಮನೆಯ ಮುಖ್ಯದ್ವಾರ ಮತ್ತು ಹೊಸಿಲನ್ನು ಈ ರೀತಿ ಅಲಂಕಾರ ಮಾಡಿಕೊಂಡ್ರೆ ಖಂಡಿತ ಲಕ್ಷ್ಮೀ ಅಮ್ಮನವರು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಕುಳಿತುಕೋತಾರೆ. ಈ ರೀತಿ ಹೊಸಲಿಗೆ ಅರಿಶಿನ ಹಚ್ಚಿ ಅರಿಶಿನ ಕುಂಕುಮದಿಂದ ಬೊಟ್ಟುಗಳನ್ನು ಇಟ್ಕೊಂಡು ರಂಗೋಲಿಗಳನ್ನು ಹಾಕ್ಕೊಳ್ಳೋದು, ಇದೆಲ್ಲ ಶುಭ ಸಂಕೇತ. ಮನೆಗೆ ಬಹಳ ಲಕ್ಷಣವಾಗಿ ಕಾಣಿಸುತ್ತೆ. ಈ ರೀತಿ ಮೊದಲು ಹೊಸಲನ್ನು, ಮುಖ್ಯದ್ವಾರವನ್ನು ಸ್ವಚ್ಛಗೊಳಿಸ್ಕೊಂಡು ರಂಗೋಲಿಗಳನ್ನು ಹಾಕ್ಕೊಂಡು ಧೂಪವನ್ನು ಹಾಕ್ಕೊಂಡು ಪೂಜೆ ಮಾಡ್ಕೋಬೇಕು. ಪೂಜೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇದ್ದರೆ ಇಟ್ಕೊಳ್ಳಿ. ಆದಷ್ಟು ಲಕ್ಷ್ಮೀ ಫೋಟೋ ಇರಲೇಬೇಕು. ಇಲ್ಲ ಅಂದರೆ ವಿಗ್ರಹಗಳನ್ನು ಇಟ್ಕೊಳ್ಳಿ. ಕಳಶವನ್ನು ಕೂರಿಸುವ ಸಂಪ್ರದಾಯ ಇರೋರು ಕಳಶವನ್ನು ಕೂರಿಸ್ಕೋಬಹುದು. ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ಳಿ. ಅಂದರೆ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೂಗಳನ್ನು ತಂದು ಅಮ್ಮನವರಿಗೆ ಪ್ರಿಯವಾದ ನೈವೇದ್ಯಗಳನ್ನಿಟ್ಟು ಈ ರೀತಿ ಪೂಜೆ ಮಾಡ್ಕೋಬಹುದು. ಷೋಡಶೋಪಚಾರ ಪೂಜೆ ಅಂದರೆ ಧೂಪ ದೀಪ ನೈವೇದ್ಯಗಳನ್ನಿಟ್ಟು ಹೂ ಅಕ್ಷತೆಯಿಂದ ಪೂಜೆ ಮಾಡ್ಕೊಳ್ಳೋದು, ಲಕ್ಷ್ಮೀ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳೋದು. ನೀವು ಕಲಶ ಇಡೋದಾದರೆ ಆದಷ್ಟು ಮಾವಿನ ಎಲೆಯನ್ನು ಇಟ್ಕೊಳ್ಳಿ. ಮುಖವಾಡ ಇಡುವಂತಹ ಇದಿದ್ದರೆ ನಿಮಗೆ ಮುಖವಾಡವನ್ನು ಇಟ್ಕೊಳ್ಳಿ. ಕಾಮಾಕ್ಷಿ ದೀಪ ಇದ್ದರೆ ಹಚ್ಕೊಳ್ಳಿ. ನಂತರ ಆನೆಗಳೇನಾದರೂ ಇದ್ದರೆ ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯ ಆ ವಿಗ್ರಹಗಳಿದ್ರೆ ಇಟ್ಕೊಳ್ಳಿ. ಆದಷ್ಟು 2 ದೀಪಗಳನ್ನಾದರೂ ತುಪ್ಪದಿಂದ ಹಚ್ಕೊಳ್ಳಿ. ಪೂಜೆಯನ್ನು ನೀವು ದೇವ್ರ ಮನೆಯಲ್ಲಾದರೂ ಮಾಡ್ಕೋಬಹುದು ಅಥವಾ ಸಪ್ರೇಟಾಗಿ ಪೀಠವನ್ನು ಹಾಕಿ ಬೇಕಾದರೆ ಮಾಡ್ಕೋಬೋದು. ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿರೋದು.
ಸ್ನೇಹಿತರೆ, ಇದೆಲ್ಲ ನಿಮ್ಮ ಅಲಂಕಾರ, ನೀವು ದೇವ್ರ ಮನೇಲಿ ಮಾಡ್ಕೋತೀರಾ, ಪೀಠವನ್ನು ಹಾಕ್ಕೊಂಡು ಮಾಡ್ಕೋತೀರಾ, ಎಂಥ ಹೂಗಳನ್ನಿಟ್ಟು ಮಾಡ್ಕೋತೀರಾ, ಇದೆಲ್ಲದರ ಜೊತೆಗೆ ಶ್ರದ್ಧಾ ಭಕ್ತಿ ಅನ್ನೋದು ತುಂಬ ಮುಖ್ಯ. ಪೂಜೆ ಮಾಡ್ಕೊಳ್ಳೋವಾಗ ಮೊದಲು ವಿನಾಯಕನಿಗೆ ಪೂಜೆಯನ್ನು ಮಾಡ್ಕೋಬೇಕು. ಈ ಪೂಜೆಯಲ್ಲಿ ಏನು ಅಡ್ಡಿ ಆತಂಕಗಳು ಬರ್ದಿರ ಪೂಜೆ ಸುಸೂತ್ರವಾಗಿ ನಡೆಯುವಂತೆ, ಈ ಪೂಜಾ ಫಲ ಪೂರ್ತಿ ನಮಗೆ ಸಿಗುವಂತೆ ಮಾಡುತ್ತಂದೆ ಅಂತ ಹೇಳಿ ವಿನಾಯಕನನ್ನು ಮೊದಲು ಪೂಜಿಸ್ಕೋಬೇಕು. ನಂತರ ನೀವು ಲಕ್ಷ್ಮೀ ಅಮ್ಮನವರಿಗೆ ಈ ಶುಕ್ರವಾರದಂದು ಕುಂಕುಮಾರ್ಚನೆ ಮಾಡ್ಕೊಳ್ಳಿ. ಅಷ್ಟೋತ್ತರಗಳನ್ನು ಹೇಳಿಕೊಂಡು ಲಕ್ಷ್ಮೀ ಅಮ್ಮನವರಿಗೆ ಪೂಜೆಯನ್ನು ಮಾಡ್ಕೊಳ್ಳಿ. ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಅಷ್ಟಕವನ್ನು ಹೇಳ್ಕೊಳ್ಳಿ. ನಿಮಗೆ ಲಕ್ಷ್ಮೀ ಅಮ್ಮನವರ ಬಗ್ಗೆ ಯಾವ ಮಂತ್ರಗಳು ಬರುತ್ತೋ ಆ ಮಂತ್ರಗಳನ್ನು ಹೇಳ್ಕೊಳ್ಳಿ. ಯೂಟ್ಯೂಬಲ್ಲಿ ಹೊಡೆದ್ರೂ ಬರುತ್ತೆ ಮಂತ್ರಗಳು. ಈಗ ಪುಸ್ತಕಗಳು ಸುಮಾರು ಪುಸ್ತಕಗಳು ಸಿಗುತ್ತೆ. ಯಾವುದಾದ್ರೂ ಬುಕ್ ಸ್ಟಾಲ್ಗೆ ಹೋಗಿ ಒಂದು ಪುಸ್ತಕವನ್ನು ತಗೊಂಡ್ರೆ ಅದರಲ್ಲಿ ಕನಕದಾರ ಸ್ತೋತ್ರ, ಅಷ್ಟೋತ್ತರಗಳು, ಸಹಸ್ರನಾಮಗಳು ಎಲ್ಲ ಇರುತ್ತೆ. ನಿಮಗೆ ನೈವೇದ್ಯಕ್ಕೆ ಹೆಚ್ಚಾಗಿ ಏನು ಸಿಹಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯವಾದ ಸ್ವಚ್ಛವಾದ ಒಂದು ಗ್ಲಾಸ್ ಹಾಲನ್ನು ಇಟ್ಕೊಂಡ್ರೂ ಅಮ್ಮನವರ ಕೃಪಾ ಕಟಾಕ್ಷ ನಿಮ್ಮ ಮೇಲಿರುತ್ತೆ. ಆದಷ್ಟು ಲಕ್ಷ್ಮೀ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ. ಆ ಮುಹೂರ್ತದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳಿ. ಬೆಳಗ್ಗೆ ಪೂಜೆ ಮಾಡಿದ್ರೂ ಕೂಡ ಸಾಯಂಕಾಲ ಪೂಜೆ ಎಲ್ಲ ಆದಮೇಲೆ ನೀವೇನು ಮಂತ್ರಗಳನ್ನು ಓದ್ಕೋತೀರಾ, ಅಮ್ಮನವರನ್ನು ಹೇಗೆ ಪೂಜೆ ಮಾಡ್ಕೋತೀರಾ ಮಾಡಿಕೊಂಡು ಅಮ್ಮನವರಿಗೆ ಕೆಂಪಾರತಿಯನ್ನು ಮಾಡಬೇಕು. ಅಮ್ಮನವರ ಪೂಜೆ ಆದಮೇಲೆ ಮನೆಯಲ್ಲೆಲ್ಲ ಎಲ್ಲ ಕಡೆ ಪ್ರತಿಯೊಂದು ಮೂಲೆಗೂ ಧೂಪವನ್ನು ಹಾಕಿ ಸ್ನೇಹಿತರೆ. ಪ್ರತಿ ಶುಕ್ರವಾರ 5 ಶುಕ್ರವಾರಗಳು ಒಂದು ಬ್ಲೌಸ್ ಪೀಸ್ನ ಅಮ್ಮನವರಿಗೆ ಬಾಗಿನವನ್ನು ಇಟ್ಟು ಆ ಬಾಗಿನವನ್ನು ಆ ದಿನ ಸಾಯಂಕಾಲ ನಿಮಗೆ ಯಾರಾದರೂ ದೊಡ್ಡ ಮುತ್ತೈದೆಯರು, ಶ್ರೇಷ್ಠವಾದ ಮುತ್ತೈದೆಯರಿಗೆ ಆ ಬಾಗಿನವನ್ನು ಕೊಡಿ, ಅವರ ಆಶೀರ್ವಾದನ ಪಡ್ಕೊಳ್ಳಿ. ಪ್ರತಿವಾರ ಹೀಗೆ ಮಾಡೋದ್ರಿಂದ ಸಕಲ ಸೌಭಾಗ್ಯ ನಿಮ್ಮದಾಗುತ್ತೆ, ಬಹಳ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.